ಶಸ್ತ್ರ ರಾಷ್ಟ್ರೀಯ ವಂದನಾ ಶಸ್ತ್ರ ನಮನ ಅಧಿನಾಯಕ ಜಯ ಭಾರತ ಭಾಗ್ಯ ವಿಧಾತ पंजाब सिंधु गुजरात मराठा द्राविड उत्कल बंगा विंध्य हिमाचल यमुना गंगा उच्छल जलधि तरंगा तव शुभ नामे जागे तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे विश्व तिरंगा प्यारा झंडा ऊंचा प्रेम सुधा बरसाने वाला सदा शक्ति सरसाने वाला प्रेम सुधा विश्व तिरंगा प्यारा झंडा ऊंचा रहे हमारा शान न इसकी जाने पाए चाहे जान भले ही जाए शान न इसकी जाने पाए चाहे जान भले ही जाए विश्व विजय करके दिखलाए विश्व विजय करके दिखलाए तब होवे प्रण पूर्ण हमारा विजयी विश्व तिरंगा प्यारा झंडा ऊंचा रहे हमारा आओ प्यारे जय जय बोलो भारत माँ की जय जय बोलो झंडा है प्राण से प्यारा ನಾಡಗೀತೆಗೆ ಶತಮಾನೋತ್ಸವದ ಸಂಭ್ರಮ. ಕುವೆಂಪು ರಚಿತ ಜಯ ಹೇ ಕರ್ನಾಟಕ ಮಾತೆ ಕನ್ನಡಿಗರ ಸ್ಮೃತಿ ಪಟಲದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ. ಕನ್ನಡಿಗರ ಕರ್ನಾಟಕ, ಅದನ್ನೊಳಗೊಂಡ ಭಾರತ, ಜಗತ್ತು ಮತ್ತು ಎಲ್ಲರೂ ನನ್ನಂತೆ ಎಂದು ಭಾವಿಸುವ ನನ್ನೊಳಗಿನ ತನ್ಮೂಲಕವಾಗಿ ನಾಡಗೀತೆ ಕನ್ನಡಿಗರ ಮನವನ್ನ ಆವರಿಸಿಕೊಂಡಿದೆ, ಚಿರಸ್ಥಾಯಿಯಾಗಿ ಉಳಿದುಕೊಂಡಿದೆ ಎನ್ನುವ ಅರಿವು ನಮಗಿದೆ. ಈ ಶತಮಾನೋತ್ಸವದ ಸಂಭ್ರಮದಲ್ಲಿ ನಮ್ಮ ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ಮತ್ತು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಎಲ್ಲರೂ ಸೇರಿ ಕಲಾೋತ್ಸವದ ಸಂಭ್ರಮ. ಈ ಸಂಭ್ರಮದ ಗಳಿಗೆಯಲ್ಲಿ ನಾಡಗೀತೆ ಕನ್ನಡಿಗರ ಮನವನ್ನ ಆವರಿಸಿಕೊಂಡಿದೆ. ರಸಋಷಿ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಣ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಭಾರತಿಕ ಜೈನರು ಧ್ಯಾನ ಎಲ್ಲ ಪಥಸಂಚಲನೆಯಲ್ಲಿ ಭಾಗವಹಿಸುವಂತಹ ತಂಡಗಳು ತಾವು ಸಜ್ಜುಗೊಳ್ಳುವಂತೆ ವಿನಂತಿಸುತ್ತೇವೆ. ಅತ್ಯಂತ ಆದರಣೀಯವಾದಂತಹ ಕಾರ್ಯಕ್ರಮ ಇದು. ಗೌರವ ವಂದನೆಯನ್ನು ಸಲ್ಲಿಸುವಂತಹ ಸಂಭ್ರಮದ ಕ್ಷಣ. ಅತ್ಯಂತ ಪ್ರೀತಿಯಿಂದ ಗೌರವ ಕನ್ನಡ ರಾಜ್ಯೋತ್ಸವವಾದ ಹಿನ್ನೆಲೆಯಲ್ಲಿ ಎಲ್ಲ ಆಜ್ಞೆಗಳನ್ನ ಕನ್ನಡದಲ್ಲಿ ನೀಡುತ್ತಿರುವಂತಹ ನಮ್ಮ ಹೆಮ್ಮೆಯ ನಂಜನಾಯಕ್ ಪೆರೇಡ್ ಕಮಾಂಡರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶೀಘ್ರ ಪಥ ಸಂಚಲನೆ ಆರಂಭಗೊಂಡಿದೆ. ಗೌರವ ವಂದನೆಗಾಗಿ ಮುಂಭಾಗದಲ್ಲಿ ಪೊಲೀಸ್ ತಂಡ ಸಾಗಿ ಹೋಗುತ್ತಿದೆ. ನಾಡು ನುಡಿ ಸಂಸ್ಕೃತಿ ಬೆಳಗಿಸಿದ ಕನ್ನಡದ ರಾಜರ ಮಹಾರಾಜರ ಜನಗಳ ಮನವನ್ನ ಮುಟ್ಟುತ್ತಿದೆ ನಮ್ಮ ಹೆಮ್ಮೆಯ ಕನ್ನಡ. ಇದೀಗ ಗೌರವ ವಂದನೆಗಾಗಿ
ಕುಂದಾಪುರದ ಹೆಮ್ಮೆಯ ಪೊಲೀಸ್ ತಂಡ ಗೌರವ ವಂದನೆಗಾಗಿ ಸಾಗಿ ಬರುತ್ತಿದೆ. ಪೆರೇಡ್ ಕಮಾಂಡರ್ ಆಗಿ ನಂಜನಾಯ್ಕ ಅವರು ಸೇವೆಯನ್ನು ಸಲ್ಲಿಸಿದರೆ ಕುಂದಾಪುರ ಪೊಲೀಸ್ ತಂಡವನ್ನ ಕುಂದಾಪುರ ಸಂಚಾರಿ ಠಾಣೆಯ ಠಾಣಾಧಿಕಾರಿ ನೂತನ್ ಅವರ ವಂದನೆಯೊಂದಿಗೆ ಸಾಗಿ ಬರುತ್ತಿದೆ. ಕುಂದಾಪುರದ ಪೊಲೀಸ್ ತಂಡವನ್ನ ಮುನ್ನಡೆಸುತ್ತಿದ್ದಾರೆ. ಕುಂದಾಪುರದ ಪೊಲೀಸ್ ತಂಡ ಸಾಗಿ ಹೋಗುತ್ತಿದ್ದಂತೆ ಅವರನ್ನು ಅನುಸರಿಸಿಕೊಂಡು ಎನ್ಸಿಸಿ ಕುಂದಾಪುರದ ಡಾಕ್ಟರ್ ಬಿ ಹೆಗಡೆ ಪದವಿ ಕಾಲೇಜಿನ ಎನ್ಸಿಸಿ ತಂಡ ಇಶಾಂತ್ ಅವರ ನಾಯಕತ್ವದಲ್ಲಿ ಸಾಗಿ ಹೋಗುತ್ತಿದೆ. ಕುಂದಾಪುರದ ಡಾಕ್ಟರ್ ಬಿ ಹೆಗಡೆ ಪದವಿ ಕಾಲೇಜಿನ ಎನ್ಸಿಸಿ ತಂಡ ಇಶಾಂತ್ ಅವರ ನಾಯಕತ್ವದಲ್ಲಿ ಸಾಗಿ ಹೋಗುತ್ತಿದೆ. ಗೌರವ ವಂದನೆಗಾಗಿ ಬಹಳ ಉದ್ದನೆಯ ಸರದಿ ಸಾಲಿನಲ್ಲಿ ಜೆಡಿ ಮತ್ತು ಜೆಡಬ್ಲ್ಯೂ ಒಟ್ಟಾಗಿ ಗೌರವ ವಂದನೆಗಾಗಿ ಸಾಗಿ ಹೋಗುತ್ತಿರುವಂತಹ ದಂಡಿದು. ಅವರನ್ನು ಹಿಂಬಾಲಿಸಿಕೊಂಡು ಅನುಸರಿಸಿಕೊಂಡು ಕುಂದಾಪುರದ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆಯ ಎನ್ಸಿಸಿ ತಂಡ ಸಾಗಿ ಬರುತ್ತಿದೆ. ನವನೀತ್ ಅವರ ನೇತೃತ್ವದಲ್ಲಿ ಎನ್ಸಿಸಿ ತಂಡ ಕುಂದಾಪುರ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆ ತಂಡ ಸಾಗಿ ಬರುತ್ತಿದೆ. ಗೌರವದ ವಂದನೆಗಾಗಿ ಜೆಡಿ ತಂಡ ಸಾಗಿ ಹೋಗುತ್ತಿದ್ದಂತೆ ಅವರನ್ನು ಅನುಸರಿಸಿಕೊಂಡು ಕುಂದಾಪುರ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆಯ ಜೆಡಬ್ಲ್ಯೂ ತಂಡ ನೀತಾ ಅವರ ನಾಯಕತ್ವದಲ್ಲಿ ಸಾಗಿ ಬರುತ್ತಿದೆ. ನೀತಾ ಅವರ ನಾಯಕತ್ವದಲ್ಲಿ ಕುಂದಾಪುರದ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆಯ ಎನ್ಸಿಸಿ ಜೆಡಬ್ಲ್ಯೂ ತಂಡ ಸಾಗಿ ಹೋಗುತ್ತಿದ್ದಂತೆ ಕುಂದಾಪುರದ ವಿಕೆಆರ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ತಂಡ ಎನ್ಸಿಸಿ ಜೆಡಬ್ಲ್ಯೂ ಮತ್ತು ಜೆಡಬ್ಲ್ಯೂ ತಂಡ ಸಾಗಿ ಬರುತ್ತಿದೆ. ಈಶ್ವರಿ ಅವರ ನಾಯಕತ್ವದಲ್ಲಿ ಎನ್ಸಿಸಿ ಜೆಡಬ್ಲ್ಯೂ ತಂಡ ಸಾಗಿ ಹೋಗುತ್ತಿದ್ದಂತೆ ಅವರನ್ನು ಹಿಂಬಾಲಿಸಿಕೊಂಡು ಅದೇ ವಿದ್ಯಾಸಂಸ್ಥೆಯ ಜೆಡಿ ತಂಡ ಸಾಗಿ ಹೋಗುತ್ತಿದೆ ಅಶ್ವಿನ್ ಅವರ ನಾಯಕತ್ವದಲ್ಲಿ. ನಂತರದ ಸರದಿ ಗೈಡ್ಸ್ನ ಸರದಿ ಪಿಎಂ ಶ್ರೀ ವಡೇರ್ ಹೋಬಳಿಯ ಗೈಡ್ಸ್ ಅವನಿ ಅವರ ನಾಯಕತ್ವದಲ್ಲಿ ಸಾಗಿ ಬರುತ್ತಿದೆ. ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡೇರ್ ಹೋಬಳಿಯ ಅವನಿ ಅವರ ನಾಯಕತ್ವದಲ್ಲಿ ಸಾಗಿ ಹೋಗುತ್ತಿದ್ದಂತೆ ಹೋಲಿ ರೋಸರಿ ಆಂಗ್ಲ ಮಾಧ್ಯಮ ಶಾಲೆ ಕುಂದಾಪುರದ ಸ್ಕೌಟ್ ತಂಡ ಅಮಿತ್ ಅವರ ನಾಯಕತ್ವದಲ್ಲಿ ಸಾಗಿ ಹೋಗುತ್ತಿದೆ. ಸಂಭ್ರಮದಲ್ಲಿ ಸಾಗಿ ಹೋಗುತ್ತಿದೆ. ಅಮಿತ್ ಅವರ ನಾಯಕತ್ವದಲ್ಲಿ ಆ ತಂಡ ಸಾಗಿ ಹೋಗುತ್ತಿದ್ದಂತೆ ಅವರನ್ನ ಹಿಂಬಾಲಿಸಿಕೊಂಡು ಅದೇ ವಿದ್ಯಾಸಂಸ್ಥೆಯ ಗೈಡ್ಸ್ ಶಿವದ ಅವರ ನಾಯಕತ್ವದಲ್ಲಿ ಸಾಗಿ ಹೋಗುತ್ತಿದೆ. ಅದೇ ವಿದ್ಯಾಸಂಸ್ಥೆಯ ಗೈಡ್ಸ್ ತಂಡ ಶಿವಾದಿ ಅವರ ನಾಯಕತ್ವದಲ್ಲಿ ಸಾಗಿ ಹೋಗುತ್ತಿದ್ದಂತೆ ಸೈಂಟ್ ಜೋಸೆಫ್ ಗೈಡ್ಸ್ ತಂಡ ಜೆನಿಲಿಯಾ ಅವರ ನಾಯಕತ್ವದಲ್ಲಿ ಸಾಗಿ ಬರುತ್ತಿದೆ. ಸೈಂಟ್ ಜೋಸೆಫ್ ಗೈಡ್ಸ್ ತಂಡ ಜೆನಿಲಿಯಾ ಅವರ ನಾಯಕತ್ವದಲ್ಲಿ ಸಾಗಿ ಬರುತ್ತಿದ್ದಂತೆ ಸೇವಾದಳದ ಸರದಿಯಲ್ಲಿ ಪಿಎಂ ಶ್ರೀ ವಡೇರ್ ಹೋಬಳಿಯ ಪ್ರತೀಕ್ ಅವರ ನಾಯಕತ್ವದಲ್ಲಿ ಸೇವಾದಳದ ತಂಡ ಗೌರವ ವಂದನೆಯಾಗಿ ಸಾಗಿ ಬರುತ್ತಿದ್ದಂತೆ ಅವರ ಹಿಂಭಾಗದಲ್ಲಿ ಶಾಲಾ ತಂಡಗಳ ಸರದಿಯಲ್ಲಿ ನಮ್ಮ ವಡೇರ್ ಹೋಬಳಿ ಮಧುಸೂದನ ಪ್ರೌಢಶಾಲೆಯ ವಿದ್ಯಾರ್ಥಿ ವಂಶಿ ಅವರ ನಾಯಕತ್ವದಲ್ಲಿ ವಿಜಯ್ ಕುಮಾರ್ ನಾಯಕತ್ವದಲ್ಲಿ ಸಾಗಿ ಬರುತ್ತಿದೆ. ಸರ್ಕಾರಿ ಪ್ರೌಢಶಾಲೆ ವಡೇರ್ ಹೋಬಳಿಯ ಶಾಲಾ ತಂಡ ಸಾಗಿ ಬರುತ್ತಿದೆ. ಗೌರವದ ವಂದನೆಗಾಗಿ ಬಾಲಕ ಬಾಲಕಿಯರ ಶಾಲಾ ತಂಡ ಸಾಗಿ ಬರುತ್ತಿದೆ. ವಡೇರ್ ಹೋಬಳಿ ಸರ್ಕಾರಿ ಪ್ರೌಢಶಾಲೆಯ ತಂಡ ಸಾಗಿ ಬರುತ್ತಿದ್ದಂತೆ ಅವರನ್ನ ಹಿಂಬಾಲಿಸಿಕೊಂಡು ಬರುತ್ತಿರುವ ಇನ್ನೊಂದು ಶಾಲಾ ತಂಡ ಸೈಂಟ್ ಮೇರೀಸ್ ಅನುದಾನಿತ ಪ್ರೌಢಶಾಲಾ ತಂಡ ಸಾಗಿ ಬರುತ್ತಿದ್ದಂತೆ ವೀಣಾ ಅವರ ನಾಯಕತ್ವದಲ್ಲಿ ಸಾಗಿ ಬರುತ್ತಿದೆ. ಗೌರವ ವಂದನೆಗಾಗಿ ಸೈಂಟ್ ಮೇರೀಸ್ ಪ್ರೌಢಶಾಲೆಯ ತಂಡ ಸಾಗಿ ಹೋಗುತ್ತಿದ್ದಂತೆ ಪಥಸಂಚಲನೆ ಮೆರುಗನ್ನು ಹೆಚ್ಚಿಸಿದಂತ ಬ್ಯಾಟ್ಸ್ಮನ್ ತಂಡ ಸೈಂಟ್ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆಯ ಬ್ಯಾಟ್ಸ್ಮನ್ ತಂಡ ಅತ್ಯಂತ ಸುಂದರವಾದ ನಾದದೊಂದಿಗೆ ಪಥಸಂಚಲನೆಯಲ್ಲಿ ಹೆಜ್ಜೆ ಹಾಕುತ್ತಿದೆ. ಇದು ಸಂಭ್ರಮದ ಕ್ಷಣ. ನಿಮ್ಗೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ಬಹುಶಃ 1924ರಲ್ಲಿ ಏನ್ ನಮ್ಮ ನಾಡಗೀತೆಗೆ ಸರ್ಕಾರ ಸ್ಥಾನ ನೀಡುವುದು 2004ರಲ್ಲಿ. ಬಟ್ 1924ರಲ್ಲಿ ನಾಡಗೀತೆ ರಚನೆ ಆಯಿತು. ಅದರ
ಶತಮಾನ ಪೂರೈಸಿದ ಸಂತೋಷದ ಸಂದರ್ಭದಲ್ಲಿ ಇಂದು ನಮ್ಮ ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ಇವರೊಂದಿಗೆ ಎಲ್ಲ ಸಮಸ್ತ ಕುಂದಾಪುರ ನಾಗರಿಕರು ಪಾಲ್ಗೊಂಡು ಒಂದು ಸುಂದರ ರೀತಿಯಲ್ಲಿ ಎಲ್ಲರೂ ಒಂದೇ ಧ್ವನಿಯಲ್ಲಿ ನಾವೆಲ್ಲ ನಾಡಗೀತೆಯನ್ನು ಹಾಡುವ ಒಂದು ವಿಶೇಷ ಸಂದರ್ಭವನ್ನು ನಾವೆಲ್ಲ ವೀಕ್ಷಿಸಿದ್ವಿ. ಬಹುಶಃ ನಿನ್ನೆನೂ ಮಳೆ ಬರ್ತಿತ್ತು, ಮಳೆಗಾಲ ಬಿಡ್ಲೇ ಇಲ್ಲ, ಎತ್ತು ನಿನ್ನೆ ರಾತ್ರಿ ಕೂಡ ಮಳೆ ಬಂತು. ಸೊ ಇವತ್ತು ಕೂಡ ಮಳೆ ಬರ್ತದೆ ಅಂತ ಅನ್ಕೊಂಡಿದ್ದೆ. ಬಟ್ ವರುಣ ದೇವರಿಗೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಸುಂದರವಾಗಿ ಆಚರಿಸಬೇಕಂತ ಆಸೆ ಇತ್ತು ಕಾಣ್ತದೆ. ಅದ ಕಾರಣ ವರುಣ ದೇವರಿದ್ದು ಬರಲಿಲ್ಲ. ಅದೊಂದು ಸಂತೋಷದ ಸಮಾರಂಭ. ಪ್ರತಿ ವರ್ಷದ ಹಾಗೆ ಪ್ರತಿ ಸಲದ ಹಾಗೆ ಇಂದು ಕೂಡ ಒಂದು ಸುಂದರವಾದ ಪಥಸಂಚಲನ ನಡೆಯಿತು. ಇದರಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರಿಗೂ ನಾನು ತಾಲೂಕು ಆಡಳಿತ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಇದನ್ನು ಆಯೋಜಿಸಲು ಪ್ರಯತ್ನಿಸಿದ ಪ್ರತಿಯೊಬ್ಬರಿಗೂ ಕೂಡ, ಕಾರ್ಯರೂಪಕ್ಕೆ ತರುವಲ್ಲಿ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಾವಿಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಇದು ಬಹುಶಃ ನಮ್ಮ ಸ್ವತಂತ್ರ ಹೋರಾಟದ ತರನೇ ಕನ್ನಡಕ್ಕೋಸ್ಕರ ಸಹ, ಕನ್ನಡ ನಾಡಿಗೋಸ್ಕರ ಸಹ ಬಹಳಷ್ಟು ಹೋರಾಟಗಳು ನಡೆದಿದೆ. ಇತಿಹಾಸ ನೋಡಿದ್ರೆ 1890ರಲ್ಲಿ ವಿದ್ಯಾವರ್ತಕ ಸಂಘದಿಂದ ಹಿಡಿದು ನಂಗನ್ಸ್ತದೆ ಬ್ರಿಟಿಷರು ಯಾವಾಗ 1905ರಲ್ಲಿ ನಮ್ಮ ಬಂಗಾಳದ ವಿಭಜನೆಗೆ ಪ್ರಯತ್ನ ಪಟ್ಟರು. ನಂತರ ಬಂಗಾಳದ ಜನರು ಇಲ್ಲ, ಇದು ನಮ್ಮ ವಿಭಜನೆ ಆಗ್ಲಿಕ್ಕೆ ಬಿಡದೆ 1919ರಲ್ಲಿ ಮತ್ತೆ ಅದು ಒತ್ತಾಗಿಸಿದ್ರು. ಅದು ಕೂಡ ಇದು ಚಳವಳಿ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತು. ನಂತರ ಕನ್ನಡ ಸಾಹಿತ್ಯ ಪರಿಷತ್ 1915ರಲ್ಲಿ ರಚನೆಗೊಳ್ತು. ಅದ ನಂತರ ಬೆಳಗಾವಿ ಅಧಿವೇಶನ 1924ರಲ್ಲಿ ಗಾಂಧೀಜಿಯನ್ನು ಅಧ್ಯಕ್ಷತೆ ವಹಿಸಿದ್ರು. ಆ ಅಧಿವೇಶನದಲ್ಲೂ ಕೂಡ ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತ ಹುಲ್ಗೋಡ್ ನಾರಾಯಣರಾವ್ ಅವರು ಹೇಳಿ ಮತ್ತಷ್ಟು ಕನ್ನಡದ ಕಿಚ್ಚನ್ನು ಮತ್ತಷ್ಟು ಎತ್ತಿ ಹಿಡಿದ್ರು. ನಂತರ 1956ರಲ್ಲಿ ನಮ್ಮ ಕನ್ನಡ ಮಾತಾಡುವ ಎಲ್ಲ ಪ್ರದೇಶ ಮೈಸೂರು ರಾಜ್ಯ ಎಂದಾಯಿತು. 1973ರಲ್ಲಿ ಮರುನಾಮಕರಣ ಆಗಿ ಕರ್ನಾಟಕ ಎಂದು ಮರುನಾಮಕರಣ ಆಯಿತು. ಈಗ ನಂಗನ್ಸ್ತದೆ ಭಾರತ ಮಾತೆಯ ನೆಚ್ಚಿನ ಪುತ್ರಿ ನಮ್ಮ ಕನ್ನಡಾಂಬೆ ಅಂತ. ಯಾಕಂತ ಹೇಳಿದ್ರೆ ಕರ್ನಾಟಕವನ್ನು ನೋಡಿ, ಭೌಗೋಳಿಕವಾಗಿ ನೋಡಿ ಎಷ್ಟು ಸುಂದರವಾದ ತಾಣ. ಅರೇಬಿ ಸಮುದ್ರ, ಪಶ್ಚಿಮ ಘಟ್ಟ, ಸಂಪದ್ಭರಿತವಾದ ವನ್ಯಜೀವಿಗಳು, ಇತಿಹಾಸವುಳ್ಳ ನಮ್ಮ ಪಟ್ಟದಕಲ್ಲು, ಐಹೊಳೆ ಎಲ್ಲ ಬಹಳ ಸುಂದರವಾದ ನಮ್ಮ ಶಿಲ್ಪಕಲೆ ಇದೆ, ಸಾಹಿತ್ಯ ಇದೆ, ವಿಭಿನ್ನತೆ ಇದೆ ಅಂತ ಹೇಳ್ಬೋದು. ಈಗ ನೀವು ನೋಡಿದ್ರೆ ಉಡುಗೆ ತೊಡುಗೆ, ಆಚಾರ ವಿಚಾರ, ಮಾತಾಡುವ ಭಾಷೆ. ನಾವೇನ್ ಕನ್ನಡ ಮಾತಾಡ್ತಿದ್ದೇವೆ, ಮಂಗಳೂರಿನಿಂದ ಕುಂದಾಪುರದಿಂದ ಹಿಡಿದು ಆಚೆ ಹೋಗುವಾಗ ಭಾಷೆಯಲ್ಲಿ ವೈವಿಧ್ಯತೆ. ಆದ್ರೆ ಒಂದು ಮಾತ್ರ ನಿಜ, ಅದೇನಂತ ಹೇಳಿದ್ರೆ ವೈವಿಧ್ಯತೆಯಲ್ಲಿ ಏಕತೆ ಇದೆ. ಕನ್ನಡಿಗರು, ನಾವು ಕನ್ನಡಾಂಬೆ ಮಕ್ಕಳು, ನಾವೆಲ್ಲ ಒಂದೇ ಎಂಬ ಒಂದು ಭಾವನೆ ಇದೆ. ಅದು ನಿಜವಾಗಿಯೂ ಮೆಚ್ಚಬೇಕಾದದ್ದೇ. ಈಗ ಕನ್ನಡದ ಇತಿಹಾಸವನ್ನು ತಗೊಂಡ್ರೆ ಸಾವಿರಾರು ವರ್ಷ ಭಾಷೆಗೆ ಉಳ್ಳ ಇತಿಹಾಸ ನಮ್ಮ ಕನ್ನಡ ಭಾಷೆಗಿದೆ. 8 ಜ್ಞಾನಪೀಠ ಪ್ರಶಸ್ತಿ, ಶಾಸ್ತ್ರೀಯ ಸ್ಥಾನಮಾನ ದಕ್ಕಿರುವ ಈ ಭಾಷೆ ಸುಂದರವಾದ ಭಾಷೆ. ಇದಕ್ಕೆ ಸಾಹಿತಿಗಳು ಬಹಳಷ್ಟು, ನಮ್ಮ ಶಿವರಾಮ್ ಕಾರಂತರನ್ನು ನಾವು ನೆನೆಸ್ಕೊಳ್ಳೇಬೇಕು. ಅವರು ವ್ಯಕ್ತಿ ಅಲ್ಲ, ಬಹುಶಃ ಒಂದು ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು ಅವ್ರು ಮಾಡಿರೋ ಸಾಧನೆಗೆ. ಇಂಥ ಒಂದು ಸಂಪದ್ಭರಿತವಾದ ಕನ್ನಡ ನಾಡು ನಮ್ಮದು. ಇಲ್ಲೆಲ್ಲ ನಾವು ನಮ್ಗೆ ಹುಟ್ಟಿ ಇಲ್ಲಿ ಇರುವ ಒಂದು ಅವಕಾಶ ಸಿಕ್ಕಿದ್ದು ಬಹುಶಃ ನಮ್ಮೆಲ್ಲರ ಪುಣ್ಯ. ಕನ್ನಡ ಭಾಷೆ ಯಾವತ್ತೂ ಬೆಳಿಬೇಕಾದ್ರೆ ನಮ್ಮ ಕನ್ನಡ ಶಾಲೆಗಳು ಬೆಳಿಬೇಕು, ಶಾಲೆಗಳು ಉಳಿಬೇಕು. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು. ವಿಶ್ವ ಮಾನವನಾಗುವಂತ ಕುವೆಂಪು ಅವರು ಹೇಳಿದ್ದಾರೆ. ಅಂದ್ರೆ ನಮ್ಮಲ್ಲಿ ಯಾವುದೇ ಭೇದ ಭಾವ ಯಾವುದೂ ಇಲ್ಲದೆ ನಾವೆಲ್ಲರೂ ಕನ್ನಡಾಂಬೆಯ ಮಕ್ಕಳು ಒಂದೇ ಎಂದು ಯೋಚನೆ ಮಾಡಿದ್ರೆ ಕೂಡ ಒಂದು ಗ್ರಾಮ ಬೆಳಿಲಿಕ್ಕೆ ಸಾಧ್ಯ, ಒಂದು ಜಿಲ್ಲೆ ಬೆಳಿಲಿಕ್ಕೆ ಸಾಧ್ಯ, ಒಂದು ರಾಜ್ಯ ಬೆಳಿಲಿಕ್ಕೆ ಸಾಧ್ಯ, ಹಾಗೆ ದೇಶ ಬೆಳಿಲಿಕ್ಕೆ ಸಾಧ್ಯ. ಆಗ ನಾವು ಇಲ್ಲಿ ಎಲ್ಲರೂ ಉಪಸ್ಥಿತಿ ಇದ್ದೇವೆ. ನಾವೆಲ್ಲರೂ ಅಧಿಕಾರಿ ಮಿತ್ರರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಮಕ್ಕಳಿದ್ದಾರೆ, ಶಿಕ್ಷಕರಿದ್ದಾರೆ, ಎಲ್ಲರೂ ಸಾರ್ವಜನಿಕರಿದ್ದಾರೆ. ನಾವೆಲ್ಲರೂ ಬಹುಶಃ ನಮ್ಮಲ್ಲಾಗುವ ಪ್ರಯತ್ನವನ್ನು ನಾವು ಮಾಡಬೇಕು. ಬಹುಶಃ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು, ಸರ್ಕಾರದ ಪ್ರತಿಯೊಂದು ಸ್ಕೀಮ್ಗಳನ್ನು ಜನಸಾಮಾನ್ಯರಿಗೆ, ಪ್ರತಿಯೊಬ್ಬ ನಾಗರಿಕ ತಲುಪುವಾಗೆ ನಾವು ಮಾಡ್ಬೇಕು. ಆಗ ಮಾತ್ರ ಎಲ್ಲರೂ ಸರಿಪಾಲಾಗಿ ಮೇಲೆ ಬರಲು ಸಾಧ್ಯ. ಅಂತ ಒಂದು ಹೋರಾಟವನ್ನು ನಾವು ಮಾಡೋಣ. ಒಂದೆಡೆ ಕವಿ ಹೇಳ್ತಾರೆ, ನರಕಕ್ಕೆ ಇಳಿಸಿ ನಾಲ್ಗೆ ಸೀಳ್ಸಿ ಬಾಯಿ ಹೊಲಿಸಿದ್ದು ಕೂಡ ಕನ್ನಡ ಮಾತಾಡ್ತಾನೆ ಅಂತ. ಸೊ ರಾಜರತ್ನಂ ಅವರು ಹೇಳಿದ ಮಾತು ಅದೇ ರೀತಿ. ಬಹುಶಃ ನಾವು ಬರೀ ನವೆಂಬರ್ 1ರ ದಿನ ಮಾತ್ರ ಕನ್ನಡ ಅಂತ ಮೆರೆಯುವುದಲ್ಲ, ನಾವೆಲ್ಲರೂ ಕೂಡ ಇಲ್ಲಿ ನಡೆದಿರೋ ಪ್ರತಿಯೊಬ್ರು ಕೂಡ
ನಂಬರ್ 1 ಕನ್ನಡಿಗರಾಗೋಣ. ನಂಬರ್ 1 ಕನ್ನಡಿಗರಾಗಿ ಕನ್ನಡಾಂಬೆಯನ್ನು ಮತ್ತಷ್ಟು ಅವರಿಗೆ ಗೌರವ ಸಿಗಲಿ, ಮತ್ತಷ್ಟು ಅವರನ್ನು ಹೆಮ್ಮೆಗೆ ಪಾತ್ರನಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸುತ್ತಮುತ್ತಲಿನ ಎಲ್ಲ ಶಾಲಾ ಮಕ್ಕಳನ್ನ ಇದರಲ್ಲಿ ನಾವು ಅವರನ್ನೆಲ್ಲ ಪಾರ್ಟಿಸಿಪೇಟ್ ಮಾಡಿಸ್ಬೇಕು ಇದರಲ್ಲಿ. ಯಾಕಂತ ಹೇಳಿದರೆ ಮಕ್ಕಳು ತಿಳಿಬೇಕು ಇದನ್ನು ಎಲ್ಲ. ಮತ್ತು ಬೇರೆ ಬೇರೆ ಈ ಎಲ್ಲ ನಮ್ಮ ಆಚರಣೆಗಳಿರ್ತದೆ, ವಾಲ್ಮೀಕಿ ದಿನಾಚರಣೆ, ಇದನ್ನೆಲ್ಲ ಪ್ರತಿ ವರ್ಷ ಒಂದೊಂದು ಶಾಲೆಯಲ್ಲಿ ಒಂದಿನ ಬೋರ್ಡ್ ಹೈಸ್ಕೂಲು ಒಂದ್ಸಲ ಬೇರೆ ಬೇರೆ ಪ್ರತಿ ವರ್ಷ ಬೇರೆ ಬೇರೆ ಸ್ಕೂಲ್ನಲ್ಲಿ ಮಾಡಿದರೆ ಮಕ್ಕಳು ಇದರ ಮಹತ್ವವನ್ನು ಅರಿಬೇಕು. ಅವರಿಗೆ ನಮ್ಮ ಮುಂದಿನ ಪೀಳಿಗೆ ಇದೇ ಮಕ್ಕಳು ನಮ್ಮ ದೇಶ ಕಟ್ಟುವಂಥದ್ದು, ದೇಶ ಪ್ರೇಮವನ್ನು ಬೆಳೆಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅದರಿಂದ ಈ ಕನ್ನಡ ರಾಜ್ಯೋತ್ಸವದಲ್ಲಿ ಮುಂದಿನ ವರ್ಷ ನಮ್ಮ ಶಿಕ್ಷಣಾಧಿಕಾರಿಗಳ ಹತ್ರ ರಿಕ್ವೆಸ್ಟು, ಎಲ್ಲ ಶಾಲಾ ಮಕ್ಕಳನ್ನು ಇನ್ನೂ ಹೆಚ್ಚು ತೊಡಗಿಸಿಕೊಳ್ಳಲಿಕ್ಕೆ ತಾವು ಪ್ರಯತ್ನ ಮಾಡಿದರೆ ಈ ರಾಜ್ಯೋತ್ಸವವನ್ನು ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ನಾವು ಆಚರಿಸುವಂತಾಗಬೇಕು. ಮಕ್ಕಳು ಸಹ ಈ ಕನ್ನಡ ನಮ್ಮ ಕರ್ನಾಟಕ ಏಕೀಕರಣ ಸಮಿತಿಯ ಹೋರಾಟಗಳಿರ್ಬೋದು, ಬೇರೆ ಬೇರೆ ಸಾಹಿತಿಗಳ ಹೋರಾಟಗಳಿರ್ಬೋದು, ಇದನ್ನೆಲ್ಲ ಮಕ್ಕಳಿಗೆ ತಿಳಿ ಹೇಳುವ ಕೆಲಸ ಮುಂದಿನ ದಿನದಲ್ಲಿ ಹೆಚ್ಚು ಪ್ರಾಮಾಣಿಕವಾಗಿ ನಾವು ಮಾಡಿದಾಗ ಮಾತ್ರ ಈ ಕೆಲಸ, ಈ ರಾಜ್ಯೋತ್ಸವದ ಆಚರಣೆ ಯಶಸ್ವಿಯಾಗಿ ನಾವು ಆಚರಣೆ ಮಾಡಿದಾಗ ಆಗ್ತದೆ. ಎಲ್ಲರಿಗೂ ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ.